ಬೇಕಾಗಿದ್ದಂತ ಈ ಮಧ್ಯಪ್ರಾಂತ್ಯದಿಂದ ಬರಬೇಕಾಗಿರುವಂತ LPG ಗ್ಯಾಸ್ ಮತ್ತು ಪೆಟ್ರೋಲಿಯಂ ನಮಗೆ ಇರಾನ್ದವರು ಯಾವುದಾದ್ರು ಸಂಧಿ ಅಲ್ಲಿಂದ ಪರ್ಮಿಷನ್ ಸಿಕ್ಕಿದೆ. ನಮಗೆ ಯಾವುದೇ ತೊಂದರೆ ಇಲ್ಲದೆ ಗ್ಯಾಸ್ ಕೂಡ ಬರ್ತಾ ಇದೆ, ಪೆಟ್ರೋಲ್ ಕೂಡ ಬರ್ತಾ ಇದೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಲೀಡರ್ಶಿಪ್, ನಾಯಕತ್ವ. ನಮ್ಮ ನಾಯಕತ್ವದ ಪ್ರಭಾವದಿಂದ ಇವತ್ತು ನಾವು ಅತ್ಯಂತ ವ್ಯವಸ್ಥಿತವಾಗಿದ್ದೇವೆ. ಸುಭದ್ರ ಪ್ರಬಲ ಸರ್ಕಾರ ಬರಬೇಕಂತಂದ್ರೆ ನಮ್ಮಿಂದ ಮಾತ್ರ ಸಾಧ್ಯ. ಇವತ್ತು ನಿಮಗೆ ಗೊತ್ತದ ರೀತಿ ಹಣದ ವ್ಯವಸ್ಥೆಯನ್ನು ನಮ್ಗೆ ಮಾಡ್ತಾ ಇಲ್ಲ. ಅದಕ್ಕೆ ಎದರಲ್ಲಿ ನಾವು ಬ್ಯಾನರನ್ನು ಮಾಡಬೇಕು, ಪಾಂಪ್ಲೆಟ್ಸ್ಗಳನ್ನು ಮಾಡಬೇಕು, ಪೋಸ್ಟರ್ಗಳನ್ನು ಯಾವ ರೀತಿ ಮಾಡಬೇಕು, ELC ಚಟುವಟಿಕೆಗಳನ್ನು ನಾವು ಮಾಡಬೇಕು, ಸಕಾಲದಲ್ಲಿ ಯಾವ ಆನ್ಲೈನ್ದಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ವಿಚಾರ ಮಾಡಿ ಹೇಳ್ತೇನೆ. ಮರು ದಿವಸ ಎಲ್ಲ ನಿಮ್ಮಂತ ಕರೆದು 2,500 ಎರಡಲ್ಲ ಸುಳ್ಳು ಹೇಳ್ಬೇಡ್ರಿ, 2,500 ವರ್ಷಕ್ಕೆ ಖರ್ಚು ಅಂತ ಹೇಳಿ ಒಂದು ಆದೇಶ ಮಾಡಿ ಸಂಚಿತ ನಿಧಿಯಿಂದ ಸಾಕಷ್ಟು ರೊಕ್ಕದ ನಮ್ಮಲ್ಲಿ ಸರ್ಕಾರಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜ್ ಕ್ಯಾಶ್ ಬುಕ್ ತೆಗೆದು ನೋಡಿದ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೊಕ್ಕದ ಕೆಲವು ಕಾಲೇಜುಗಳಲ್ಲಿ. ಅದರಲ್ಲಿ 2,500 ರೂಪಾಯಿಗಳನ್ನ ನಮ್ಮ ELC ನೋಡಲ್ ಅಧಿಕಾರಿಗಳಿಗೆ, ಕಾಲೇಜ್ ನೋಡಲ್ ಅಧಿಕಾರಿಗಳಿಗೆ 2,500 ರೂಪಾಯಿ ಕೊಡ್ಬೇಕಂತ ಹೇಳಿ ಒಂದು ಆದೇಶ ಮಾಡಿದ್ವಿ. ಆ ವರ್ಷ ಅತ್ಯಂತ ಉತ್ತಮವಾಗಿ ಕೆಲಸ ಆಯಿತು ನಮ್ಮ ಜಿಲ್ಲೆಯಲ್ಲಿ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ನಿತೀಶ್ ಪಾಟೀಲ್ ಸರ್ ಅವರಿಗೆ ಬೆಸ್ಟ್ ELC ಆಫೀಸರ್ ಅಂತೇಳಿ ರಾಜ್ಯಪಾಲರಿಂದ ಒಂದು ಪ್ರಶಸ್ತಿ ಕೂಡ ಆ ವರ್ಷ ಬಂತು. ಅದ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಜೊತೆಯಲ್ಲಿ ನಮ್ಮ ಮುಲ್ಲಾ ಸರ್ ಕೂಡ ಆ ವರ್ಷ ಬೆಸ್ಟ್ ELC ನೋಡಲ್ ಅಧಿಕಾರಿ ಅಂತ ಹೇಳಿ ಅವರಿಗೂ ಕೂಡ ಪ್ರಶಸ್ತಿ ಬಂತು. ನಂತರ 2,500 ಕೊಟ್ಟ ಮೇಲೆ ಮತ್ತೆ ಮುಂದಿನ ವರ್ಷ ಬಂದರು. ಸರ್ ಅದು ಬಹಳ ಕಡಿಮೆ ಆಗ್ಲತ್ತೈತಿ, ಎಲ್ಲ ದುಡ್ಡು ಆಗೈತಿ, ಮಾರ್ಕೆಟ್ನಾಗ ಹೋದ್ರ 1,000 ರೂಪಾಯಿ ಕೊಟ್ಟರು ಕೈ ಚೀಲದೊಳಗ ಕಾಯಿಪಲ್ಲೆ ತುಂಬ್ತಾ ಇಲ್ಲ ಸರ, ಅದಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ರಿ ಅಂತೇಳಿ ಮತ್ತೆ ಹಠ ಹಿಡ್ಕೊಂಡು ಕೂತಿರು. ಅವಾಗ 3,000 ಮಾಡಿದೆ. 3,000 ಮಾಡಿದಾಗ ಅತ್ಯಂತ ಉತ್ತಮವಾಗಿ, ಯಾಕಂದ್ರೆ